ಅದು ಈಗ ಹಗ್ಗ ಬಿಟ್ಟು ಕೀಳೋದು ಮಿಷಿನ್ ಹತ್ತದ ಈಗ ಕೈಯಲ್ಲಿ ಹತ್ತದೇನಿಲ್ಲ ಈಗ ಹಗ್ಗ ಬಿಡೋದು ಕೀಳೋದು ಇಳಿಸೋದು. ಹನ್ನೊಂದು ಮರ ಐತೆ, 11 ಮರ ನೋಡಿ. ಒಂದೊಂದು ಮರಕ್ಕೆ 5 ನಿಮಿಷ ಕಿತ್ಬಿಡ್ತಾರೆ. ಈಗ ಮುಂಚೆ ಹತ್ತಕ್ಕಾದರೆ ಹತ್ತಕ್ಕೆ ಬೇಕಾಗಿತ್ತು ತುಂಬ ಟೈಮು, ಮಿಷಿನ್ ಮೂಲಕ ಹತ್ಬಿಡ್ತಾರೆ. ಅದೇ ಕಾಯಿ ಇಳಿಸೋರೆ. ಒಂದೊಂದು ಮರದಲ್ಲಿ ಕಡಿಮೆ ಅಂದ್ರೂ ಒಂದು 100 ಕಾಯಿ ಬರ್ತೈತೆ ನಮಗೆ. ಯಾಕಂದರೆ 30 ವರ್ಷ 35 ವರ್ಷ ಹಳೆ ಮರ ಇದು, ಒಳ್ಳೆ ಫಲ ಕೊಡ್ತಾಯಿದೆ. ತೆಂಗಿನ ಮರ ಯಾವತ್ತೂ ಮೋಸ ಮಾಡಲ್ಲ. ತೆಂಗಿನ ಮರದ ಪ್ರತಿಯೊಂದೂ ಕೆಲಸಕ್ಕೆ ಬರ್ತೈತೆ. ಗರಿ ಒಂದು ಕೆಲಸಕ್ಕೆ ಬರ್ತೈತೆ, ಕಾಯಿ ಒಂದು ಕೆಲಸಕ್ಕೆ ಬರ್ತೈತೆ, ಮಂಟೆ ಒಂದು ಕೆಲಸಕ್ಕೆ ಬರ್ತೈತೆ, ಪ್ರತಿಯೊಂದು ಐಟಮ್ ಒಂದು ಕೆಲಸಕ್ಕೆ ಬರ್ತೈತೆ. ಇನ್ನೂ ಬನ್ನಿ ಇಳಿಸ್ತಾರೆ. ನೀವು ಮನೆ ಸುತ್ತ ತೆಂಗಿನ ಮರ ಇದೆ, ಅಷ್ಟು ತೆಂಗಿನ ಮರ ಕೀಳ್ತಾ ಇದ್ದೀವಿ. ಮುಂಚೆ ಹತ್ತಿ ಕೀಳಬೇಕು ಅಂತ ಹೇಳಿದ್ರೆ ಮ್ಯಾನ್ಯಲಾಗಿ 1 ಅವರ್ ಹಾಕಿತ್ತು. ಇವಾಗ ನೋಡಿ 1/2 ಅವರ್ ಎಲ್ಲ ಮುಗಿದೈತೆ. ಎಲ್ಲ ಮರದಲ್ಲೂ ಎಳ್ನೀರು ಕಾಯಿ ಎಲ್ಲ ಕಿತ್ತಿ ಅರ್ಧ ಗಂಟೆ ಒಳಗೆ ಕೆಲಸನೇ ಮುಗಿದೈತೆ. ಇದೇ ಕಾಯಿ ಹತ್ತೋ ಮಿಷಿನು, ಮರ ಹತ್ತೋ ಮಿಷಿನು, ಇವರೇ ಕಾಯಿ ಕೀಳೋದು. ಇದನ್ನು ಕಾಲು ಕಟ್ಕೊತಾರೆ, ಇದನ್ನು ಸಿಂಪಿಗೆ ಹಾಕೊತಾರೆ. ಗಿಡಗಳನ್ನ ಚೀಲದಲ್ಲಿ ಹಾಕೊಂಡ್ಬಿಡ್ತಾರೆ, ಕಾಯಿಗಳು ಎಣ್ಣೆ ಹಗ್ಗದಲ್ಲಿ ಇಳಿಸ್ತಾರೆ. ಒಳ್ಳೆ ಐಡಿಯಾ ಮಾಡಿ. ಅದು ಕೆಳಗೆ ಬಿದ್ದರೆ ಅಕ್ಕಪಕ್ಕ ಶೀಟ್ ಮೇಲೆ ಶೀಟ್ ಡ್ಯಾಮೇಜ್ ಆಗ್ತೈತೆ. ಸೊ ಈಸಿ ಐಡಿಯಾ ಇದೆ. ಅದು ಒಂದೊಂದು ಕಾಯಿ ಥರ ಬಿದ್ದೋಗ್ಬಿಡ್ತೈತೆ, ಏನು ಮಾಡೋಕ್ಕಾಗಲ್ಲ. ಕಾಯಿ ಕೀಳೋರು ಬೇಕಾದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಇವನ್ನ ಕಳಿಸ್ತೀನಿ. ತುಂಬ ಚೆನ್ನಾಗಿ ಕೀಳ್ತಾರೆ. ಇಳಿಸಿದ್ರು ಮತ್ತು ಹೇಳ್ಕೊತಾ ಇದ್ದಾರೆ. ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮೂರು ಬೆಂಗಳೂರು ಚಾನಲ್ಲು. ಒಂದು 50 ಅಡಿ ಉದ್ದ ಇದೆ ಮರ ನೋಡಿ. ಇದು 50 ಅಡಿ ಉದ್ದ. ಸಿಟಿ ಕಡೆ ಬೆಳೆದಾಗ ನೋಡು, ಅಜ್ಜಿ ಕೆಲಸ ಮಾಡ್ತಾಯಿದ್ರೆ ಮೊಮ್ಮಗ ನೋಡಿ ಹೆಂಗೆ ಬೈಕಾಗಿ ಗೊತ್ತಿದೆ ನೋಡಿ. ಹಾಂ ನೋಡಿ, ಈ ಥರ ಮಂಟೆ ಗಿಂಟೆ ಎಲ್ಲ ಕ್ಲೀನ್ ಮಾಡ್ತಾರೆ. ಅದರಿಂದ ಗಲೀಜು, ಕಾಯಿ, ಎಳ್ನೀರು, ತಳ್ಳು ಕಂಪ್ಲೀಟಾಗಿ ಕಿತ್ತಾಗ್ತದೆ ನೋಡಿ. ನೋಡಿ, ಎಳ್ನೀರು ಬಂತು, ಅವಾಗಿಂದ ಕಾಯಿ ಆಯಿತು, ತಳ್ಳಾಯಿತು, ಎಳ್ನೀರು. ಇಳಿತಾ ಇದ್ದಾರೆ ಈಗ. ತುಂಬ ಈಸಿ ಇದೆ ಮಿಷಿನ್ ಯೂಸ್ ಮಾಡಿದ್ರೆ, ತುಂಬ ಈಸಿಯಾಗಿ ಇಳಿತಾಯಿರ್ಬೋದು.